ಪಂಚಮಸಾಲಿ ಹೋರಾಟದ ವೇಳೆ ಬೆಳಗಾವಿ ರಣಾಂಗಣ ಆಗಿತ್ತು. 17 ಪೊಲೀಸರು ಸೇರಿ 26 ಮಂದಿ ಗಾಯಗೊಂಡಿದ್ದರು. ನಿನ್ನೆದೆಲ್ಲ ಗೊತ್ತು. ಸರ್ಕಾರಿ ಬಸ್ಸು, ಪೊಲೀಸ್ ವಾಹನ ಎಲ್ಲ ಜಖಂ. ಪೊಲೀಸರೀಗ ಆ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ದಾರೆ. 7 ಜನರ ಮೇಲೆ, ಎಷ್ಟೋ ಜನರ ಮೇಲೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಸ್ವಾಮೀಜಿ ಹೇಳ್ತಿದ್ದಾರೆ, ಮಫ್ತಿಲಿರೋ ಪೊಲೀಸರೇ ತೂರ್ಬಿಟ್ಟು ನಮ್ಮ ಮೇಲೆ ತಾಕ್ತಾ ಇದ್ದಾರೆ. ಅವರ ದಬ್ಬಾಳಿಕೆ ಮತ್ತು ದೌರ್ಜನ್ಯವನ್ನು ಯಾರೂ ಮಾತಾಡ್ತಾ ಇಲ್ಲ. ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾಳೆಯಿಂದ ಪ್ರತಿಭಟನೆ ಮಾಡ್ತೀವಿ. ಇದು ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರದಲ್ಲಿ ನಡೆದಿರುವ ದಬ್ಬಾಳಿಕೆ. ಇದು ಲಿಂಗಾಯತರ ವಿರೋಧಿ ಸರ್ಕಾರ ಇದು ಅಂತೆಲ್ಲ ಅವರು ಬಣ್ಣಿಸಿದ್ದಾರೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ, ಇದು ಯಾವ ರೂಪವನ್ನು ಪಡೆಯುತ್ತೆ ಅಂತ. ಈ ಮಧ್ಯೆ ಹಿಂದುಳಿದ ಜಾತಿಗಳ ಒಕ್ಕೂಟ CMಗೆ ಒಂದು ಮನವಿ ಕೊಟ್ಟು ಅವ್ರಿಗೆ ಕೊಡಕೂಡ್ದು, 2A ಸೇರಿಸಬಾರ್ದು ಅಂತೇನೋ ಒತ್ತಾಯಿಸ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಇರ್ತಕ್ಕಂಥ ಕೆಲವೊಂದು ಪೊಲೀಸರಿಗೆ ಬಿಂಡ್ರೆಸ್ ಮೇಲೆ, ನಮ್ಮ ಸಮುದಾಯದ ಮೇಲೆ ಕಲ್ಲು ತೂರಾಟ ಮಾಡೋ ಪ್ರಯತ್ನ ಮಾಡಿದ್ರು. ಈ ಸರ್ಕಾರ ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡಿದೆ. 5 ಜನರ ಮೇಲೆ FIR ಆಗಿದೆ. ಕೂಡಲೇ FIR ಅನ್ನ ರದ್ದು ಮಾಡಬೇಕು ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿಮ್ಮ ಮೇಲೆ ಇಡೀ ಸಮಾಜ ಬಹಳ ಗೌರವ ಇಟ್ಕೊಂಡಿದೆ. ಆದರೆ ಇವತ್ತು ನಿನ್ನೆ ಘಟನೆ ಇಡೀ ನಮ್ಮ ಸಮುದಾಯ ನಿಮ್ಮ ಮೇಲೆ ಅಸಮಾಧಾನಗೊಂಡಿದೆ. ಆಲ್ ರೈಟ್, ಒಂದು ವಿರಾಮ ಕೂಡ ಇದೆ. ಇದು ಯಾವ ರೂಪ ಪಡೆಯುತ್ತೆ ನೋಡೋಣ. ಈಗ ಅಲ್ವಾ, ಈಗ ಭಾಳ ಜನ ಕಾಂಗ್ರೆಸ್ಸಲ್ಲಿ ಇದ್ದವರು ಸ್ವಾಮೀಜಿ ಮಾಡ್ತಿರೋದು ಸರಿ ಇಲ್ಲ, ಸರಿ ಇದೆಯೋ ತಪ್ಪಿದೆಯೋ ಅದೆಲ್ಲ ಪ್ರಶ್ನೆ. ಕಾನೂನು ಪ್ರಕಾರದಲ್ಲಿ ಅದನ್ನು ಹಿಂಗೆ ಕೊಡೋಕ್ಕಾಗತ್ತೆ, ಹಿಂಗೆ ಕೊಡೋಕ್ಕಾಗಲ್ಲ ಅನ್ನೋದು ಚರ್ಚೆ ಎಲ್ಲದಕ್ಕೂ ಒಳಪಡುತ್ತೆ. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಆಗ ಮಾಡ್ತಿದ್ದಾಗ ಚೆನ್ನಾಗಿತ್ತ, ಸರಿ ಅನಿಸ್ತು. ಅದೇ ವ್ಯಕ್ತಿಗಳು ಅವರಿಂದನೇ ನಿಂತಿದ್ರಲ್ಲ, ಅವತ್ತು ಚೆನ್ನಾಗಿತ್ತ. ಅವತ್ತು ಜ್ಞಾನ ಇರಲಿಲ್ವಾ, ಅದನ್ನಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಇವತ್ತು ಹೊಳಿತಾ ಇದೆಯಾ? ತಾಳ್ಮೆಯಿಂದಿರಬೇಕು. ಕೇಳಿದ ತಕ್ಷಣ ಕೊಡೋಕ್ಕಾಗತ್ತಾ, ಹಿಂಗೆ ತಿರುಗಿದ ತಕ್ಷಣ ಕೊಡಕ್ಕೆ ಬರುತ್ತಾ ಅಂತೆಲ್ಲ ಬುರ್ರೆ ಬಿಡ್ತೀರಲ್ಲ ನಿಂತ್ಕೊಂಡು. ವಾಟ್ ಎ ಸೆಲ್ಫಿಶ್ ಫೆಲೋಸ್ ಯು ಆರ್. ಅವತ್ತು ಚೆನ್ನಾಗಿತ್ತಾ? ದೊಡ್ಡ ಹೋರಾಟ ಮಾಡ್ಬೇಕಾದ್ರೆ ಜೊತೆಯಲ್ಲಿ ನಿಂತ್ಕೊಂಡ್ರು. ಯಾವಾಗಲೂ ಅಷ್ಟೇ, ಇನ್ನೊಬ್ಬರ ಮನೆಗೆ ಹಾವು ಬಿಡೋದು ಸುಲಭ, ನಮ್ಮನೆ ಒಳಗೆ ಹಾವು ಬಂದಾಗ ಕಷ್ಟ.